ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ನಡೀತಾ ಇರುವಂತಹ ಯುದ್ಧದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಇರಾನ್ನ ಅಣುಸ್ಥಾವರಕ್ಕೆ ಮತ್ತೆ ಬಾಂಬ್ ಬಿದ್ದಿದೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಮಧ್ಯಸ್ಥಿಕೆ ಪ್ರಯತ್ನಕ್ಕೆ ಒಂದು ಸಣ್ಣ ಯಶಸ್ಸು ಸಿಕ್ಕಿದೆ. ಫಸ್ಟ್ ಟೈಮ್ ಇರಾನ್ನಿಂದ ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆ ಬಂದಿದೆ. ಇದೆಲ್ಲದರ ನಡುವೆ ಈ ಯುದ್ಧದಲ್ಲಿ ಟ್ರಂಪ್ ಅವರ ಜೇಬು ತುಂಬ್ತಾ ಇದೆ. ಟ್ರಂಪ್ ಅವರು ಈ ಯುದ್ಧವನ್ನ ಹಣ ಗಳಿಕೆಗೆ ಬಳಸ್ಕೊಳ್ತಾ ಇದ್ದಾರೆ, ಮಕ್ಕಳ ಮೂಲಕವಾಗಿ ದಂಧೆ ನಡೆಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಹೀಗೆ ಹಲವಾರು ವಿಚಾರಗಳಿದಾವೆ. ಒನ್ ಬೈ ಒನ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಯುದ್ಧ ಆರಂಭವಾದ ದಿನದಿಂದಲೂ ಕೂಡ ಟ್ರಂಪ್ ಬಗ್ಗೆ ಅನೇಕರಿಗೆ ಅನುಮಾನ ಇದೆ. ಅವರು ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಆಟ ಆಡ್ತಾ ಇದ್ದಾರೆ. ಒಮ್ಮೆ ಷೇರು ಮಾರುಕಟ್ಟೆಯನ್ನು ಏರುವಂತೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಅನಂತರದಲ್ಲಿ ಅದನ್ನು ಬೀಳಿಸುವಂತೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದರ ಮಧ್ಯದಲ್ಲಿ ಅವರ ಸುತ್ತಲೂ ಇರುವಂತಹ ಕೋರ್ ಟೀಮ್ ಇದೆಯಲ್ಲ, ಅವರು ಲಾಭ ಗಳಿಸ್ತಾ ಇದ್ದಾರೆ. ಈ ಆರೋಪಗಳು ಕೇಳಿಬಂದಿದ್ವು. ಈ ಹಿಂದೆ ತೈಲ ವ್ಯಾಪಾರದ ವಿಚಾರದಲ್ಲೂ ಕೂಡ ಟ್ರಂಪ್ ಏನೋ ವ್ಯತ್ಯಾಸ ಮಾಡಿದ್ದಾರೆ ಎನ್ನುವಂತಹ ಅನುಮಾನಗಳು ಸೃಷ್ಟಿಯಾಗಿದ್ವು. ಈಗ ಅನುಮಾನ ಅಲ್ಲ, ನೇರವಾಗಿ ಟ್ರಂಪ್ ಅವರು ಜೇಬಿಗೆ ಹಣ ಇಳಿಸ್ತಾ ಇರುವಂತಹದ್ದು ಬಟಾ ಬಯಲಾಗಿದೆ. ಅದು ಕೂಡ ತನ್ನ ಮಕ್ಕಳ ಮೂಲಕವಾಗಿ. ಟ್ರಂಪ್ ಅವರ ಮಕ್ಕಳಾದಂತಹ ಎರಿಕ್ ಟ್ರಂಪ್ ಮತ್ತು ಡೊನಾಲ್ಡ್ ಟ್ರಂಪ್ ಜೂನಿಯರ್ ಇಬ್ರು ಸೇರ್ಕೊಂಡು ಈ ಯುದ್ಧವನ್ನ ತಮ್ಮ ಹಣ ಗಳಿಕೆಯ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಅಂಶ ಈಗ ಬೆಳಕಿಗೆ ಬಂದಿದೆ. ಅದು ಹೇಗೆ ಅಂತ ಚಿಕ್ಕದಾಗಿ ನಿಮಗೆ ವಿವರಣೆ ಕೊಟ್ಟು ಬಿಡ್ತೀನಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಪುತ್ರರಾದಂತಹ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಮತ್ತು ಎರಿಕ್ ಟ್ರಂಪ್ ಇಬ್ರು ಸಹ ಇತ್ತೀಚೆಗೆ ಯುಎಸ್ನ ಫ್ಲೋರಿಡಾದಲ್ಲಿರುವಂತಹ ಪವರ್ಸ್ ಅನ್ನುವ ಕಂಪನಿಯಲ್ಲಿ ಹೂಡಿಕೆಯನ್ನು ಶುರು ಮಾಡಿದ್ದಾರೆ. ಈ ಪವರ್ಸ್ ಅನ್ನುವಂತಹ ಕಂಪನಿ ಇದೆಯಲ್ಲ, ಇದೊಂದು ಸ್ಟಾರ್ಟ್ಅಪ್, ಡ್ರೋನ್ ತಯಾರಿಕೆ ಮಾಡುವಂತಹ ಹೊಸ ಕಂಪನಿ ಇದು. ಈ ಕಂಪನಿಗೆ ಎರಿಕ್ ಟ್ರಂಪ್ ಮತ್ತು ಡೊನಾಲ್ಡ್ ಟ್ರಂಪ್ ಜೂನಿಯರ್ ಇಬ್ರು ಕೂಡ ಈ ಯುದ್ಧ ಶುರುವಾಗುತ್ತಲ್ಲ, ಅಂದ್ರೆ ಫೆಬ್ರವರಿ 28 ಬಳಿಕ ಜಾಯಿನ್ ಆಗಿದ್ದಾರೆ. ಜಾಯಿನ್ ಆಗೋದು ಅಂತಂದ್ರೆ ಅವರೇನು ಕೆಲಸಕ್ಕೆ ಹೋಗಿ ಸೇರ್ಕೊಂಡಿದ್ದಾರೆ ಅಂತಲ್ಲ, ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಆರಂಭಿಸಿದ್ದಾರೆ. ಮಿತ್ರರೇ, ಇದೇ ಈಗ ಹಲವಾರು ಅನುಮಾನಗಳಿಗೆ ಕಾರಣ ಆಗಿರೋದು, ಟ್ರಂಪ್ ಮೇಲೆ ಆಪಾದನೆ ಬರೋದಕ್ಕೂ ಕೂಡ ಕಾರಣ ಆಗಿರೋದು. ಯಾಕೆ ಕೇಳಿದ್ರೆ, ಈ ಪವರ್ಸ್ ಅನ್ನುವಂತಹ ಕಂಪನಿ ಇತ್ತೀಚೆಗೆ ಈ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳನ್ನ ಸಂಪರ್ಕ ಮಾಡ್ತಾ ಇದೆ. ಅಲ್ಲಿಗೆ ಈ ಕಂಪನಿ ಹೋಗಿ ತನ್ನ ಡ್ರೋನ್ಗಳ ಬಗ್ಗೆ ಡೆಮೋವನ್ನ ಕೊಡ್ತಾ ಇದೆ. ಅಲ್ಲಿಗೆ ಈ ಸುದ್ದಿಯ ಬಗ್ಗೆ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸಿದ್ದೀನಿ. ಯಾಕೆ ಅಂತಂದ್ರೆ, ಟ್ರಂಪ್ ಅವರ ಮಕ್ಕಳು ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಶುರು ಮಾಡ್ತಾರೆ. ಆ ಕಂಪನಿ ಮಿಡಲ್ ಈಸ್ಟ್ಗೆ ಎಂಟ್ರಿ ಕೊಟ್ಟು ಅಲ್ಲಿ ತನ್ನ ಡ್ರೋನ್ಗಳ ಬಗ್ಗೆ ಡೆಮೋ ಕೊಡೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ಟ್ರಂಪ್ ಅವರು ತನ್ನ ಪ್ರಭಾವವನ್ನು ಬಳಸಿಕೊಂಡು ಈ ಡ್ರೋನ್ಗಳನ್ನು ಮಾರಾಟ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಯುದ್ಧದ ಪರಿಸ್ಥಿತಿಯನ್ನ ಲಾಭವಾಗಿ ಬಳಸ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಪವರ್ಸ್ ಕಂಪನಿಯ ಸಹ ಸಂಸ್ಥಾಪಕನಾದಂತಹ ಬ್ರಿಟ್ ವಿಲಿಕೋವಿಚ್ ಅನ್ನುವಂಥವನು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾನೆ. ನಾವು ಮಿಡಲ್ ಈಸ್ಟ್ ನಲ್ಲಿ ಡೆಮೋ ಕೊಡ್ತಾ ಇರುವಂತಹದ್ದು ನಿಜ. ಯುದ್ಧದಲ್ಲಿ ನಮ್ಮ ಡ್ರೋನ್ಗಳು ಶತ್ರು ಪಡೆಗಳ ವಿರುದ್ಧವಾಗಿ ಬಹಳ ಸಹಾಯಕ ಬರುತ್ತೆ. ಸದ್ಯ ನಾವು ಯುದ್ಧದ ಸ್ಥಿತಿಯಲ್ಲಿದ್ದೀವಿ. ಇಂತಹ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರ ಪೈಪೋಟಿ ನಡೆಯುತ್ತೆ. ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ, ಇದರಲ್ಲಿ ಹೊಸತೇನೂ ಇಲ್ಲ ಅಂತ ಆ ಪವರ್ಸ್ ಕಂಪನಿಯ ಸಹ ಸಂಸ್ಥಾಪಕ ಹೇಳಿಕೆ ಕೊಟ್ಟಿದ್ದಾನೆ. ಇನ್ನು ಈ ಬಗ್ಗೆ ಟ್ರಂಪ್ ಅವರ ಪುತ್ರನಾದಂತಹ ಎರಿಕ್ ಟ್ರಂಪ್ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು, ನಾವು ಪವರ್ಸ್ ಕಂಪನಿಯಲ್ಲಿ ಹೂಡಿಕೆ ಮಾಡಿರೋದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಡ್ರೋನ್ ಭವಿಷ್ಯದ ತಂತ್ರಜ್ಞಾನ, ಇದೇ ಕಾರಣದಿಂದ ನಾವು ಆ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದೀವಿ ಅಂತ ಟ್ರಂಪ್ ಅವರ ಪುತ್ರ ಎರಿಕ್ ಟ್ರಂಪ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆದರೆ ಈ ವಿಚಾರ ಅಮೆರಿಕದಲ್ಲಿ ಭಾರಿ ರಾಜಕೀಯಕ್ಕೆ ಕಾರಣ ಆಗಿದೆ. ವೈಟ್ ಹೌಸ್ನ ಮಾಜಿ ಸಲಹೆಗಾರನಾಗಿರುವಂತಹ ರಿಚರ್ಡ್ ಪೇಂಟರ್ ಅನ್ನುವಂಥವರು ಟ್ರಂಪ್ ಅವರನ್ನ ಟೀಕೆ ಮಾಡಿದ್ದಾರೆ. ಯುದ್ಧದಲ್ಲಿ ಮಗ್ನವಾಗಿರುವಂತಹ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಿಗೆ ಟ್ರಂಪ್ ಅವರು ತಮ್ಮ ಪ್ರಭಾವವನ್ನು ಬಳಸಿ ಒತ್ತಡಕ್ಕೀಡು ಮಾಡ್ತಾ ಇದ್ದಾರೆ. ಬಹುಶಃ ಇತಿಹಾಸದಲ್ಲಿ ಯುದ್ಧದ ಸಂದರ್ಭದಲ್ಲಿ ಹಣ ಗಳಿಸ್ತಾ ಇರುವಂತಹ ಮೊದಲ ಅಧ್ಯಕ್ಷ ಕುಟುಂಬ ಅನ್ನುವಂತಹ ಕುಖ್ಯಾತಿಗೆ ಟ್ರಂಪ್ ಅವರ ಕುಟುಂಬ ಈಡಾಗುತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ. ಮಿತ್ರರೇ, ಯಾರೇನೇ ಹೇಳಲಿ, ಟ್ರಂಪ್ ಮಾತ್ರ ಬಿಸ್ನೆಸ್ ಮ್ಯಾನ್. ಅವರು ಲಾಭವನ್ನೇ ನೋಡ್ತಾರೆ. ಈಗೇನು ಯುದ್ಧ ಆಗ್ತಾ ಇದೆಯಲ್ಲ, ಅದರಿಂದ ತನಗೇನು ಲಾಭ ಆಗುತ್ತೆ, ತನ್ನ ಕುಟುಂಬಕ್ಕೆ ಏನು ಲಾಭ ಆಗುತ್ತೆ, ಇದನ್ನು ನೋಡಿಯೇ ನೋಡ್ತಾರೆ. ಅವರಿಗೆ ಮಾನ ಮರ್ಯಾದೆ ಇದು ಯಾವುದೂ ಕೂಡ ಇಲ್ಲ. ಇಲ್ಲದೆ ಹೋದರೆ ಈ ಬಿಕಾರಿ ಪಾಕಿಸ್ತಾನದ ಬಳಿಗೆ ಬಂದು ಕ್ರಿಪ್ಟೋ ಡೀಲನ್ನು ಮಾಡ್ಕೊಳ್ತಾ ಇದ್ರ, ಆ ಒಂದು ಡೀಲ್ಗೋಸ್ಕರವಾಗಿ ಆ ಲಜ್ಜೆಗೆಟ್ಟಂತಹ ಆಸಿಮ್ ಮುನೀರ್ನನ್ನು ಹೊಗಳೋದಕ್ಕೆ ಟ್ರಂಪ್ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಆತನನ್ನ ತನ್ನ ಫೇವರೇಟ್ ಫೀಲ್ಡ್ ಮಾರ್ಷಲ್ ಅಂತ ಬೇರೆ ಕರೆದು ಬಿಟ್ರು. ಇಷ್ಟು ಓಪನ್ ಆಗಿ ಕುಲ್ಲಂ ಕುಲ್ಲ ಡೀಲ್ ಮಾಡ್ತಾ ಇರುವಂತಹ ಟ್ರಂಪ್ ಈ ಯುದ್ಧದ ಸನ್ನಿವೇಶದಲ್ಲಿ ಲಾಭ ಬರೋದನ್ನು ಬಿಟ್ಟು ಬಿಡ್ತಾರಾ? ಮಿತ್ರರೇ, ಇಷ್ಟು ಓಪನ್ ಆಗಿ ಸ್ವಜನ ಪಕ್ಷಪಾತ ನಡೆಯುವಂತಹದ್ದು ಅಮೆರಿಕದಲ್ಲಿ ಮಾತ್ರ ಸಾಧ್ಯ, ಇನ್ನೆಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಭಾರತದಲ್ಲಿ ಊಹೆ ಮಾಡಿ, ಯುದ್ಧದಂತಹ ಸನ್ನಿವೇಶದಲ್ಲಿ ಪ್ರಧಾನಿಯವರ ಕುಟುಂಬವಾಗಲಿ ಅಥವಾ ಅಧ್ಯಕ್ಷರ ಕುಟುಂಬವಾಗಲಿ ಅಥವಾ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಅವರ ಕುಟುಂಬವಾಗಲಿ ಒಂದು ಡಿಫೆನ್ಸ್ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಡಿಫೆನ್ಸ್ ಕಂಪನಿ ಇನ್ಯಾವುದೋ ದೇಶದ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದೇ ಆಗಿದ್ರೆ ನಮ್ಮ ದೇಶದಲ್ಲಿ ರಾಜಕೀಯ ಭೂಕಂಪವೇ ಆಗಿ ಹೋಗ್ತಾ ಇತ್ತು. ಆದರೆ ಅಮೆರಿಕದಲ್ಲಿ ಇದರ ಬಗ್ಗೆ ಹೆಚ್ಚಿಗೆ ಚರ್ಚೆನೇ ಆಗ್ತಾ ಇಲ್ಲ. ಕೆಲವರು ಮಾತ್ರ ಇದನ್ನು ವಿರೋಧಿಸ್ತಾ ಇದ್ದಾರೆ.
ಇನ್ನು ಈ ಯುದ್ಧದ ನಡುವೆ ಅಮೆರಿಕದ ಯುದ್ಧ ಮಂತ್ರಿಯ ಬುಡವೇ ಅಲುಗಾಡ್ತಾ ಇದೆ ಎನ್ನುವಂತಹ ಸುದ್ದಿ ಬರ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಅಮೆರಿಕದ ವಾರ್ ಸೆಕ್ರೆಟರಿ ಆಗಿರುವಂತಹ ಪೀಟ್ ಹೆಕ್ಸಿತ್ ಇತ್ತೀಚೆಗೆ ತನ್ನ ವಾರ್ ಡಿಪಾರ್ಟ್ಮೆಂಟ್ನಲ್ಲಿ ಅನೇಕರಿಗೆ ಕೋಕ್ ಕೊಡ್ತಾ ಇದ್ರು, ಅವರಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದಕ್ಕೆ ಸೂಚಿಸ್ತಾ ಇದ್ರು. ಅದರಲ್ಲಿ ಮುಖ್ಯವಾಗಿ ಅಟಾರ್ನಿ ಜನರಲ್ ಆಗಿರುವಂತಹ ಪಾಮ್ ಬೋಂಡಿ ಅವರನ್ನ ವಜಾ ಮಾಡಿದ್ರು. ಅದಾದ ಬಳಿಕ ಅಮೆರಿಕ ಸೇನೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂತಹ ರ್ಯಾಂಡಿ ಜಾರ್ಜ್ ಅವರಿಗೂ ಕೂಡ ರಾಜೀನಾಮೆಯನ್ನು ಕೊಡುವಂತೆ ಒತ್ತಾಯಿಸಿದ್ರು. ಇದೆಲ್ಲವೂ ಕೂಡ ಗ್ಲೋಬಲ್ ಲೆವೆಲ್ನಲ್ಲಿ ಸದ್ದು ಮಾಡದಂತಹ ವಿಚಾರ. ಒಂದು ಕಡೆ ಅಮೆರಿಕ ಯುದ್ಧದಲ್ಲಿದೆ, ಅಂತಹ ಯುದ್ಧದ ಸನ್ನಿವೇಶದಲ್ಲೇ ಅಮೆರಿಕದ ಸೇನೆಗೆ ಸರ್ಜರಿ ಮಾಡ್ತಾರೆ ಅಂತಂದ್ರೆ ಸಹಜವಾಗಿ ಅದು ಚರ್ಚೆ ಆಗತ್ತೆ. ಮಿತ್ರರೇ, ಇದಕ್ಕೆ ಕಾರಣ ಏನು? ಯಾಕೋಸ್ಕರವಾಗಿ ಪೀಟ್ ಹೆಕ್ಸಿತ್ ಇಂತಹ ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರೆ ಅನ್ನೋದಕ್ಕೆ ಕೆಲವೊಂದಷ್ಟು ಸುದ್ದಿಗಳು ಹೊರಗೆ ಬರ್ತಾ ಇದೆ. ಅದೇನು ಕೇಳಿದ್ರೆ, ಪೀಟ್ ಹೆಕ್ಸಿತ್ ಅವರನ್ನ ರೀಪ್ಲೇಸ್ ಮಾಡೋದಕ್ಕೆ ಟ್ರಂಪ್ ಅವರು ಯೋಜನೆಯನ್ನು ರೂಪಿಸಿದ್ದಾರೆ. ಯುದ್ಧ ಮುಗಿದ ಬಳಿಕ ಹೆಕ್ಸಿತ್ ಅವರ ಸ್ಥಾನಕ್ಕೆ ಕುತ್ತು ಬರಬಹುದು ಅನ್ನುವಂತಹ ಸುಳಿವಿದೆ. ಪೀಟ್ ಹೆಕ್ಸಿತ್ ಸ್ಥಾನಕ್ಕೆ ಡ್ಯಾನ್ ಡಿಸ್ಕಾಲ್ ಅವರನ್ನು ತರುವಂತಹ ಸಾಧ್ಯತೆಗಳಿದೆ ಅಂತ ಅಮೆರಿಕದ ಮಾಧ್ಯಮಗಳೇ ವರದಿ ಮಾಡಿದ್ವು. ಈ ಡ್ಯಾನ್ ಡಿಸ್ಕಾಲ್ ಜೆಡಿ ವ್ಯಾನ್ಸ್ ಅವರ ಆಪ್ತ. ಹೀಗಾಗಿ ಅದಾಗಬಾರದು ಅಂತೇಳಿ ಡ್ಯಾನ್ ಡಿಸ್ಕಾಲ್ ಅವರಿಗೆ ಆಪ್ತವಾಗಿದ್ದಂತಹ ಜನರಲ್ಗಳನ್ನ ಪೀಟ್ ಹೆಕ್ಸಿತ್ ಅವರು ಕೆಲಸದಿಂದಲೇ ವಜಾ ಮಾಡ್ತಾ ಇದ್ದಾರೆ ಅಂತ ಈಗ ಮಾಧ್ಯಮಗಳು ವಿಶ್ಲೇಷಣೆ ಮಾಡ್ತಾ ಇದ್ದಾವೆ. ಅಲ್ಲಿಗೆ ಒಂದು ಸ್ಪಷ್ಟ ಆಗೋದೇನು ಕೇಳಿದ್ರೆ, ಅಮೆರಿಕದ ಸೇನೆಯಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲ. ಈ ಯುದ್ಧದಿಂದಾಗಿ ಅಮೆರಿಕದ ಸೇನೆಯ ಭಿನ್ನಮತ ತಾರಕಕ್ಕೇರಿದೆ, ಅದು ಸ್ಫೋಟಗೊಂಡಿದೆ ಎನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಇನ್ನು ಮಿತ್ರರೇ, ಇವತ್ತು ಬೆಳಗಿನಿಂದಲೂ ಕೂಡ ಒಂದು ಸುದ್ದಿ ಭಾರಿ ಸದ್ದು ಮಾಡ್ತಾ ಇತ್ತು. ಅದೇನು ಕೇಳಿದ್ರೆ, ಪಾಕ್ ಮಧ್ಯಸ್ಥಿಕೆಯ ನಾಟಕ ಇದೆಯಲ್ಲ, ಇದು ಹಳ್ಳ ಹಿಡಿದು ಬಿಟ್ಟಿದೆ. ಪಾಕ್ ಮಧ್ಯಸ್ಥಿಕೆ ದಿಢೀರಂತ ಡೆಡ್ ಎಂಡ್ ಅನ್ನು ತಲುಪಿದೆ. ಹೀಗಂತ ವಿಶ್ವದ ಎಲ್ಲಾ ಮಾಧ್ಯಮಗಳು ಕೂಡ ವರದಿ ಮಾಡೋದಕ್ಕೆ ಶುರು ಮಾಡಿದ್ವು. ಯಾಕೆ ಕೇಳಿದ್ರೆ, ಈ ಸುದ್ದಿಯನ್ನು ಬಿತ್ತರಿಸಿದ್ದು ಅಮೆರಿಕದ ಮಾಧ್ಯಮಗಳು. ಅಮೆರಿಕದ ಮಾಧ್ಯಮಗಳು ಏನು ಹೇಳಿದ್ವು ಅಂತಂದ್ರೆ, ಪಾಕಿಸ್ತಾನದ ಈ ಪ್ರಸ್ತಾವನೆಯನ್ನ, ಅಂದ್ರೆ ಶಾಂತಿ ಪ್ರಸ್ತಾವನೆಯನ್ನ ಇರಾನ್ ತಿರಸ್ಕಾರ ಮಾಡಿದೆ. ಪಾಕಿಸ್ತಾನಕ್ಕೆ ಬರೋದಕ್ಕೆ ಇರಾನ್ ಒಪ್ಕೊಂಡಿಲ್ಲ. ಹೀಗಾಗಿ ಮಾತುಕತೆ ಮುಂದುವರಿಯುವ ಸಾಧ್ಯತೆ ಇಲ್ಲ, ಇದು ಎಂಡ್ ಆದಂತಹ ವಿಚಾರ ಅಂತ ಅಮೆರಿಕದ ಮಾಧ್ಯಮಗಳೇ ವರದಿ ಮಾಡಿದ್ವು. ಈ ಸುದ್ದಿಯಲ್ಲಿ ಸತ್ಯ ಇದ್ರೂ ಇರಬಹುದು ಅಂತ ಅನಿಸಿತ್ತು. ಯಾಕೆಂತಂದ್ರೆ, ಪಾಕಿಸ್ತಾನದ ಮೀಡಿಯೇಷನ್ ಇಷ್ಟು ದಿನ ಇರಾನ್ ಒಪ್ಪಿಕೊಂಡೇ ಇರಲಿಲ್ಲ. ಅವರು ಪರೋಕ್ಷವಾಗಿ ಟೀಕೆಯನ್ನೇ ಮಾಡಿದ್ರು. ಇರಾನ್ನ ವಿದೇಶಾಂಗ ಇಲಾಖೆಯ ವಕ್ತಾರ ಈ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು, ಪಾಕಿಸ್ತಾನ ವಿಶ್ವಮಟ್ಟದಲ್ಲಿ ತನ್ನನ್ನು ತಾನು ಶೈನ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಇಂತಹ ಕೆಲಸ ಮಾಡ್ತಾ ಇದೆ, ನಮಗೇನು ಅದರಲ್ಲಿ ಒಪ್ಪಿಗೆ ಇಲ್ಲ ಅಂತ ಅವರು ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಹೀಗಾಗಿ ಈ ಮಾತುಕತೆ ಮುರಿದು ಬಿದ್ದಿರಬಹುದು ಅಂತ ಅಂದಾಜಿಸಲಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಎಲ್ಲರನ್ನೂ ಆಶ್ಚರ್ಯಗೊಳಿಸುವಂತಹ ಒಂದು ಟ್ವೀಟ್ ಮಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ನಾವು ಪಾಕಿಸ್ತಾನಕ್ಕೆ ಬರೋದಿಲ್ಲ, ಮಾತುಕತೆಗೆ ನಾವು ಒಪ್ಪಿಲ್ಲ, ಅದನ್ನು ತಿರಸ್ಕಾರ ಮಾಡಿದ್ದೀವಿ, ಇದೆಲ್ಲವೂ ಕೂಡ ಶುದ್ಧ ಸುಳ್ಳು, ಇದೆಲ್ಲವೂ ಕೂಡ ಅಮೆರಿಕದ ಮಾಧ್ಯಮಗಳು ಸೃಷ್ಟಿಸ್ತಾ ಇರುವಂತಹ ಕತೆ. ಬದಲಾಗಿ ಶಾಂತಿಯನ್ನು ತರೋದಕ್ಕೋಸ್ಕರವಾಗಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ ನಾವು ಕೃತಜ್ಞರಾಗಿದ್ದೀವಿ. ಹೀಗಂತ ಇರಾನ್ನ ವಿದೇಶಾಂಗ ಸಚಿವರು ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಏನು ಅರ್ಥ ಇದೆ ಅಂತ ಯಾರಿಗೂ ಕೂಡ ಸದ್ಯಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ, ಟ್ರಂಪ್ ಹೇಳ್ತಾರೆ ಅಲ್ಲಿ ನಮ್ಮ ಜೆಟ್ಗಳು ಬಿದ್ದರೂ ಕೂಡ ಮಾತುಕತೆಗೆ ಹಿನ್ನಡೆ ಆಗೋದಿಲ್ಲ, ಅದು ಯಥಾ ಪ್ರಕಾರ ನಡೆಯುತ್ತೆ ಅಂತ. ಈಗ ಇರಾನ್ನ ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ, ನಾವು ಪಾಕಿಸ್ತಾನಕ್ಕೆ ಬರೋದಕ್ಕೆ ನಿರಾಕರಿಸಿಲ್ಲ, ಅದೆಲ್ಲ ಶುದ್ಧ ಸುಳ್ಳು ಅಂತ. ಅಂದ್ರೆ ಬ್ಯಾಕ್ ಚಾನಲ್ನಲ್ಲಿ ಮಾತುಕತೆಯ ಪ್ರೋಸೆಸ್ ಇದೆಯಲ್ಲ, ಇದು ಒಂದು ಹಂತಕ್ಕೆ ಪ್ರಗತಿಯನ್ನು ಕಂಡಿದೆ. ಪಾಕಿಸ್ತಾನ ಆ ಪೋಸ್ಟ್ಮ್ಯಾನ್ ಕೆಲಸವನ್ನ ಈಗಲೂ ಸಹ ಮುಂದುವರಿಸಿದೆ ಎನ್ನುವಂತಹ ವಿಚಾರ ಕನ್ಫರ್ಮ್ ಆಗ್ತಾ ಇದೆ. ಸದ್ಯ ಪಾಕಿಸ್ತಾನ ಏನೇ ಮಾಡಬಹುದು, ಆದರೆ ಅವರ ಆಂತರಿಕ ಪರಿಸ್ಥಿತಿ ಇದೆಯಲ್ಲ, ಅವರನ್ನು ಕಿತ್ತು ತಿಂತಾ ಇದೆ. ಈ ಯುದ್ಧ ಇನ್ನಷ್ಟು ದಿನ ಮುಂದುವರೆದಿದ್ದೇ ಆದರೆ ಒಂದು ವೇಳೆ ಇರಾನ್ ಏನಾದರೂ ಚೇತರಿಸಿಕೊಳ್ಳಬಹುದೇನೋ, ಪಾಕಿಸ್ತಾನ ಚೇತರಿಸಿಕೊಳ್ಳೋದಿಲ್ಲ. ಆ ಪರಿಸ್ಥಿತಿಗೆ ಪಾಕಿಸ್ತಾನದ ಆರ್ಥಿಕತೆ ತಲುಪ್ತಾ ಇದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆಯನ್ನ ಸರ್ಕಾರ 458 ರೂಪಾಯಿಗೆ ಏರಿಸಿತ್ತು. ಹಾಗೆ ಡೀಸೆಲ್ ಬೆಲೆಯನ್ನ 520 ರೂಪಾಯಿಗೆ ಏರಿಸಲಾಗಿತ್ತು. ಸರ್ಕಾರದ ಈ ಕ್ರಮಕ್ಕೆ ಪಾಕಿಸ್ತಾನದಾದ್ಯಂತ ವಿಪರೀತ ಪ್ರತಿಭಟನೆಗಳಾದವು. ಅನೇಕ ಪ್ರದೇಶಗಳನ್ನು ಬಂದ್ ಮಾಡುವಂತಹ ಎಚ್ಚರಿಕೆಗಳು ಪ್ರತಿಭಟನಾಕಾರರಿಂದ ಬಂದವು. ಇದು ಶಹಬಾಜ್ ಶರೀಫ್ ಸರ್ಕಾರವನ್ನ ವಿಪರೀತವಾಗಿ ಒತ್ತಡಕ್ಕೀಡು ಮಾಡಿತು. ಹೀಗಾಗಿ ಅನಿವಾರ್ಯವಾಗಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತೈಲ ಬೆಲೆಯನ್ನ ಇಳಿಕೆ ಮಾಡಬೇಕಾಗಿ ಬಂತು. ಇವತ್ತು ಅವರು ಘೋಷಣೆ ಮಾಡಿದರೆ, ಮಧ್ಯರಾತ್ರಿಯಿಂದಲೇ ಪಾಕಿಸ್ತಾನದಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ 80 ರೂಪಾಯಿ ಕಟ್ ಆಫ್ ಆಗುತ್ತೆ. ಈ ಹೆಚ್ಚುವರಿ ಹೊರೆಯನ್ನ ಸರ್ಕಾರವೇ ಹೊತ್ತುಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲಿಯಂ ಲೆವಿ ಮೂಲಕವಾಗಿ ನಾವು ಆ ಹಣವನ್ನು ಸಂಗ್ರಹ ಮಾಡ್ಕೊಳ್ತೀವಿ, ಹೀಗಂತ ಪಾಕಿಸ್ತಾನದ ಪ್ರಧಾನಿ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ 378 ರೂಪಾಯಿಗೆ ಬಂದು ನಿಂತ್ಕೊಂಡಿದೆ. ಇನ್ನು ಸದ್ಯ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾನೇನು ನಿಮಗೆ ವಿವರಣೆ ಕೊಡೋದೇ ಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಅವರು ಪಾರ್ಷಿಯಲ್ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದ ಸಂಸದರು ಸಚಿವರೆಲ್ಲ 6 ತಿಂಗಳ ಕಾಲ ಸಂಬಳವನ್ನೇ ಪಡೆಯೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಇಂತಹ ಕೆಟ್ಟ ಪರಿಸ್ಥಿತಿಗೆ ಪಾಕಿಸ್ತಾನ ಬಂದು ತಲುಪಿದೆ. ಇದರ ನಡುವೆ UAE ಪಾಕಿಸ್ತಾನಕ್ಕೆ ಗಾಯದ ಮೇಲೆ ಬರೆ ಎಳೆದಿದೆ. UAE ಏನು ಹೇಳಿದೆ ಅಂತಂದ್ರೆ, ನಮಗೆ ಕೊಡಬೇಕಾಗಿರುವಂತಹ $3.5 ಬಿಲಿಯನ್ ಸಾಲ ಏನಿದೆ ಅದನ್ನು ಈ ತಿಂಗಳ ಅಂತ್ಯದೊಳಗಾಗಿ ಮರುಪಾವತಿ ಮಾಡಿಬಿಡಿ, ಅದರಲ್ಲಿ ಯಾವುದೇ ವಿನಾಯಿತಿ ಕೊಡೋದಿಲ್ಲ ಅಂತ UAE ಸರ್ಕಾರ ಪಾಕಿಸ್ತಾನಕ್ಕೆ ತಾಕೀತು ಮಾಡಿದೆ.
UAE ಹೇಳಿರುವಂತೆ ಏಪ್ರಿಲ್ 11ನೇ ತಾರೀಕು ಪಾಕಿಸ್ತಾನ UAE ಸರ್ಕಾರಕ್ಕೆ $450 ಮಿಲಿಯನ್ ಹಣವನ್ನು ಕೊಡಬೇಕು. ಹಾಗೆ ಏಪ್ರಿಲ್ 17ನೇ ತಾರೀಕು $2 ಬಿಲಿಯನ್ ಹಣವನ್ನು ಸಾಲ ಮರುಪಾವತಿ ಮಾಡಬೇಕು. ಹಾಗೆ ಏಪ್ರಿಲ್ 23ನೇ ತಾರೀಕು $1 ಬಿಲಿಯನ್ ಹಣವನ್ನು ಕೊಡಬೇಕು. ಯುದ್ಧದಿಂದಾಗಿ ಪಾಕಿಸ್ತಾನದ ಆರ್ಥಿಕತೆ ಬಹಳ ಮಟ್ಟಿಗೆ ವ್ಯತ್ಯಾಸ ಆಗಿದೆ, ಬಹಳ ಹೊಡೆತ ತಿಂತಾ ಇದೆ. ಈ ಸಂದರ್ಭದಲ್ಲಿ UAE ಕೊಟ್ಟಂತಹ ಈ ಏಟ್ ಇದೆಯಲ್ಲ, ಪಾಕಿಸ್ತಾನಕ್ಕೆ ಬಹಳ ದುಬಾರಿಯಾಗಿ ಪರಿಣಮಿಸಬಹುದು. ಮಿತ್ರರೇ, ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಮತ್ತು UAEಯ ನಡುವಿನ ಸಂಬಂಧ ಇದೆಯಲ್ಲ, ಇದು ಬಹಳಷ್ಟು ಹದಗೆಡ್ತಾ ಇದೆ. ಇದಕ್ಕೆ ಕಾರಣ ನಿಮಗೆಲ್ಲ ಗೊತ್ತೇ ಇದೆ. ಪಾಕಿಸ್ತಾನ ಸೌದಿ ಅರೇಬಿಯಾದ ಜೊತೆಗೆ ಡಿಫೆನ್ಸ್ ಪ್ಯಾಕ್ಟ್ ಮಾಡ್ಕೊಳ್ತು. ಅದಾದ ಬಳಿಕ ಸೌದಿ ಅರೇಬಿಯಾಗೆ ಪಾಕಿಸ್ತಾನ ವಿಪರೀತವಾಗಿ ಸಪೋರ್ಟ್ ಮಾಡುತ್ತೆ. ಅಂದರೆ ಈ ಯುದ್ಧದಲ್ಲಿ ಅವರೇನೋ ಸಪೋರ್ಟ್ ಮಾಡಿದ್ದಾರೆ ಅಂತಲ್ಲ, ಪಾಕಿಸ್ತಾನ ಎಲ್ಲ ನಾಟಕ ಮಾಡಿದ್ದೆ. ಆದರೆ ಪಾಕಿಸ್ತಾನದ ಸ್ಟೇಟ್ಮೆಂಟ್ಗಳೇನಾಗಿದ್ವು? ಈ ಯುದ್ಧದ ಪರಿಸ್ಥಿತಿಯಲ್ಲಿ ಸೌದಿ ಅರೇಬಿಯಾದ ಪರವಾಗಿ ಪಾಕಿಸ್ತಾನ ನಿಂತ್ಕೊಳ್ಳುತ್ತೆ, ನಮ್ಮ ಕಂಪ್ಲೀಟ್ ಸಾಲಿಡಾರಿಟಿ ಸೌದಿ ಅರೇಬಿಯಾಗಿದೆ ಹೀಗಂತ ಪಾಕಿಸ್ತಾನ ಹೇಳಿತ್ತು. ಅದೇ UAEಯ ಬಗ್ಗೆ ಪಾಕಿಸ್ತಾನ ಚಕಾರ ಎತ್ತಿರಲಿಲ್ಲ. ಆದರೆ ಇರಾನ್ನಿಂದ ಅತಿ ಹೆಚ್ಚು ದಾಳಿಗೊಳಗಾಗಿದ್ದು UAEಯ ದುಬೈ, ಶಾರ್ಜಾ, ಅಬುಧಾಬಿ ಈ ಎಲ್ಲ ನಗರಗಳು ಕೂಡ ತತ್ತರಿಸಿ ಹೋಗಿದ್ದಾವೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಇಷ್ಟಾದರೂ ಕೂಡ ಪಾಕಿಸ್ತಾನ UAE ಬಗ್ಗೆ ಚಕಾರ ಎತ್ತಿರಲಿಲ್ಲ. ಇದು ಎರಡೂ ದೇಶಗಳ ನಡುವೆ ಸಂಬಂಧ ಹಾಳಾಗಿರೋದನ್ನ ಎತ್ತಿ ತೋರಿಸ್ತಾ ಇದೆ. ಇದರ ನಡುವೆಯೇ UAE ಹೇಳ್ತಾ ಇದೆ, ಸಾಲ ವಾಪಸ್ ಕೊಟ್ಟುಬಿಡಿ, ಯುದ್ಧಕ್ಕೂ ಇದಕ್ಕೂ ಎಲ್ಲ ಸಂಬಂಧ ಇಲ್ಲ ಅಂತ. ಇನ್ನು ಪರ್ಷಿಯನ್ ಗಲ್ಫ್ನ ಪಕ್ಕದಲ್ಲೇ ಇರುವಂತಹ ಇರಾನ್ನ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಮತ್ತೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇದರಿಂದಾಗಿ ಬುಷೆಹರ್ ಪವರ್ ಪ್ಲಾಂಟ್ನ ಸಹಾಯಕ ಕಟ್ಟಡಕ್ಕೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಆದರೆ ಇರಾನ್ನ IRGC ಏನು ಹೇಳ್ಕೊಂಡಿದೆ ಅಂತಂದರೆ, ಪವರ್ ಪ್ಲಾಂಟ್ಗೆ ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗಿಲ್ಲ, ಸಹಾಯಕ ಕಟ್ಟಡ ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ. ಇದರಿಂದಾಗಿ ಪವರ್ ಪ್ಲಾಂಟ್ನ ಕಾರ್ಯನಿರ್ವಹಣೆಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗ್ತಾ ಇಲ್ಲ, ಈಗಲೂ ಸಹ ಆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಈ ಯುದ್ಧ ಶುರುವಾದ ಬಳಿಕ ಬುಷೆಹರ್ ಪವರ್ ಪ್ಲಾಂಟ್ಗೆ ಬಿದ್ದಂತಹ 4ನೇ ಮಿಸೈಲ್. ಈ ಹಿಂದೆ 3 ಬಾರಿ ದಾಳಿಯಾಗಿತ್ತು, ಇವತ್ತು 4ನೇ ಬಾರಿಯೂ ಕೂಡ ಅದನ್ನು ಟಾರ್ಗೆಟ್ ಮಾಡಲಾಗಿದೆ. ಮಿತ್ರರೇ, ಯಾವಾಗ ಬುಷೆಹರ್ ಪವರ್ ಪ್ಲಾಂಟ್ ಅನ್ನು ಟಾರ್ಗೆಟ್ ಮಾಡಲಾಗುತ್ತೋ ಪಕ್ಕದಲ್ಲಿರುವಂತಹ ಗಲ್ಫ್ನ ರಾಷ್ಟ್ರಗಳಿಗೆ ಆತಂಕ ಹೆಚ್ಚಾಗುತ್ತೆ. ಹಿಂದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಮುಖ್ಯವಾಗಿ ಕುವೈತ್ ಅಂತೂ ಹೆದರ್ ಹೋಗ್ಬಿಟ್ಟಿದೆ. ಅವರು ತನ್ನ ಜನರಿಗೆ ಈ ನ್ಯೂಕ್ಲಿಯರ್ ಸೋರಿಕೆ ಆದರೆ ಯಾವ ರೀತಿಯಾಗಿ ತಮ್ಮ ಜೀವವನ್ನು ಕಾಪಾಡಿಕೊಳ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಅನ್ನು ಇಶ್ಯೂ ಮಾಡಿದ್ರು. ಆ ಮಟ್ಟಿಗೆ ಆ ದೇಶಗಳು ಒತ್ತಡಕ್ಕೊಳಗಾಗಿದ್ದಾವೆ. ಆದರೆ ಇಸ್ರೇಲ್ ಮತ್ತು ಅಮೆರಿಕ ಈ ಬುಷೆಹರ್ ಪವರ್ ಪ್ಲಾಂಟ್ ಅನ್ನ ಬಿಡುವಂತೆ ಕಾಣ್ತಾ ಇಲ್ಲ. ಸದ್ಯಕ್ಕೆ ಯಾಕೆ ಪಕ್ಕಕ್ಕೆ ಬಾಂಬ್ ಹಾಕ್ತಾ ಇದ್ದಾರೆ, ಬುಷೆಹರ್ ಪವರ್ ಪ್ಲಾಂಟ್ಗೆ ಯಾಕೆ ಹಿಟ್ ಮಾಡ್ತಾ ಇಲ್ಲ ಕೇಳಿದ್ರೆ, ಅಲ್ಲಿ ಸಾಕಷ್ಟು ಸಿಬ್ಬಂದಿಗಳಿದ್ದಾರೆ, ಜೊತೆಗೆ ರಷ್ಯಾದ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ರಷ್ಯಾ ಅವರನ್ನು ಪೂರ್ಣ ಪ್ರಮಾಣದಲ್ಲಿ ಇವ್ಯಾಕ್ಯುಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಮುಂದಿನ ಕೆಲ ದಿನಗಳಲ್ಲಿ ಅದು ಕಂಪ್ಲೀಟ್ ಆಗಬಹುದು. ಅದಾಗ್ತಿದ್ದ ಹಾಗೆ ಇಸ್ರೇಲ್ ಈ ಬುಷೆಹರ್ ಪವರ್ ಪ್ಲಾಂಟ್ಗೆ ನೇರವಾಗಿ ಹೊಡೆಯುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಟ್ಕೋಬೇಡಿ. ಸದ್ಯ ಇವತ್ತು ದಾಳಿ ಆಗ್ತಿದ್ದ ಹಾಗೆ IAEA ಈ ದಾಳಿಯಿಂದಾಗಿ ಅಣುಸ್ಥಾವರಕ್ಕೆ ಹಾನಿಯಾಗಿಲ್ಲ, ವಿಕಿರಣಗಳು ಸೋರಿಕೆ ಆಗಿಲ್ಲ ಅಂತ IAEA ಕನ್ಫರ್ಮ್ ಮಾಡಿದೆ. ಇನ್ನು ಟ್ರಂಪ್ ಅವರು ಕೊಟ್ಟಂತಹ ಡೆಡ್ಲೈನ್ ಹತ್ರ ಬರ್ತಾ ಇದೆ. 6ನೇ ತಾರೀಕು ಒಳಗಾಗಿ ಇರಾನ್ ಮಾತುಕತೆಗೆ ಬಗ್ಗಬೇಕು, ಅವರು ಡೀಲ್ ಮಾಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಎಲೆಕ್ಟ್ರಿಕ್ ಗ್ರಿಡ್ಗಳನ್ನು ನಾವು ಹೊಡಿತೀವಿ, ಇರಾನನ್ನ ಶಿಲಾಯುಗಕ್ಕೆ ಕಳಿಸ್ತೀವಿ, ಹೀಗೆಲ್ಲ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ರಲ್ಲ. ಇದರ ನಡುವೆಯೇ, ಅಂದ್ರೆ ಆ ಡೆಡ್ಲೈನ್ ಇನ್ನೂ ಮುಗಿದಿಲ್ಲ, ಅದಾಗಲೇ ಫರ್ಜ್ ಪ್ರದೇಶದ 2 ಎಲೆಕ್ಟ್ರಿಕ್ ಯೂನಿಟ್ಗಳಿಗೆ ದಾಳಿ ಮಾಡಲಾಗಿದೆ. ಇದರಿಂದಾಗಿ ಮುಷೆಹರ್ ನಗರದಲ್ಲಿರುವಂತಹ ಪೆಟ್ರೋಕೆಮಿಕಲ್ ಘಟಕ ಏನಿದೆ ಅದು ಕಂಪ್ಲೀಟ್ ಆಗಿ ಸ್ತಬ್ಧಗೊಂಡಿದೆ. ಯಾಕೆಂತಂದ್ರೆ ವಿದ್ಯುತ್ ಸಪ್ಲೈ ಆಗ್ತಾ ಇಲ್ವಲ್ಲ, ಹೀಗಾಗಿ ಆ ಘಟಕವನ್ನು ಸ್ಥಗಿತಗೊಳಿಸಲಾಗಿದೆ. ಮಿತ್ರರೇ, ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಯುದ್ಧ ಬಹಳ ಕ್ರೂಷಿಯಲ್ ಹಂತಕ್ಕೆ ಬಂದಿದೆ. ಮುಂದೇನೋ ದೊಡ್ಡದಾಗತ್ತೆ ಅಥವಾ ಯುದ್ಧ ಎಂಡ್ ಆಗುತ್ತೆ, ಆ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಇನ್ನೇನೇ ಡೆವಲಪ್ಮೆಂಟ್ ಆದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.